ದ್ವಾರಕಾ ನಗರಕ್ಕೆ ಬರದಿನೋಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ. ಕುರುಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಒದೊಬ್ಬ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಒದೊಬ್ಬ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಕೌದಿಮನವನು ಎದೆಗೆಡದೆ ಮದಕರಿಯಮ್ಮಯ್ಯ ಕೊಬ್ಬಿಹನು. ಕೌದಿಮನವನು ಎದೆಗೆಡದೆ ಮದಕರಿಯಮ್ಮಯ್ಯ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದಂದ ಪಾಂಡವರಾರ್ಗಡವಂ. ಮಾಧವನ ಬೆಂಬಲದಿ ಮೆರೆಯುವ ಮದಂದ ಪಾಂಡವರಾರ್ಗಡವಂ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಅಂತೂ ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಕಟಿಸಿದಂತೆ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಪಾಂಡವರು ಆ ಪಾಂಡವರಾದರೂ ಈ ಪೃಥ್ವಿಯನ್ನು ಆಳಲು ಅಸಮರ್ಥರು. ಅವರು ನನ್ನಂತೆ ಗಂಡೆದೆಯ ಗಂಡುಗಲಿಗಳು ಅವರಾಗಿದ್ದಲ್ಲಿ ರಣಕ್ಷೇತ್ರದಲ್ಲಿ ಸೆಳೆಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅಂತೂ ಅರ್ಜುನನಿಗಿಂತ ಮೊದಲೇ ನಾನು ದ್ವಾರಕೆಯನ್ನು ಪ್ರವೇಶಿಸಿದನು. ಇನ್ನು ಕೃಷ್ಣನನ್ನು ಸಂಧಿಸಿ ಆತನ ಸಹಾಯವನ್ನು ಪಡೆದುಕೊಂಡೇ ಬರುವೆನು. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಬಾಬಾರಮಣನು ಎಮ್ಮತವಾದರೆ ಹೋಮಗೈವನ ಭೀಮನ. ಬಾಬಾರಮಣನು ಎಮ್ಮತವಾದರೆ ಹೋಮಗೈವನ ಭೀಮನ. ಮಧ್ಯಮ ಪಾಂಡವ ಪಾತನ ವಧಿಸಲು ಮಿತ್ರ ಕರುಣ ದೊಡ್ಡನು ಪಡವ. ಮಧ್ಯಮ ಪಾಂಡವ ಪಾತನ ವಧಿಸಲು ಮಿತ್ರ ಕರುಣ ದೊಡ್ಡನು ಪಡವ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುದವು ಹರುಸದಿ ಧರೆಯ ನಾಳಲ್. ಕುರು ಸಿಂಹಾಸನದಲ್ಲಿ ಕುಳಿತು ನಿರುದವು ಹರುಸದಿ ಧರೆಯ ನಾಳಲ್ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ. ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾವು ತೆರಳುವೆ
ಬರೋದಿನ ತೆರಳುವೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ಪರಿಯೂ ಏನಿ ಭವನದ ಪರಿಯೂ ಅಮೋಘ ವೈಭವದಿಂ ರಂಜಿಪ ಸಿರಿಯೂ ನವವಿಧ ರತ್ನದಿಂ ಕಂಗಳಿಸುತ್ತಿರುವುದೈ. ಕರಕೌಶಲ್ಯಗೆ ಸಾಕ್ಷಿಯಂತಿಹುದೈ. ಕರಕೌಶಲ್ಯಗೆ ಸಾಕ್ಷಿಯಂತಿಹುದೈ. ಶೀಲಕಲಾ ಚಾತುರ್ಯದಿಂ ಶೋಭಿಪುದು ಈ ನಂದಗೋಪನ ಭವನ. ನಂದಗೋಪನ ಭವನ. ಏನಿ ಭವನದ ವೈಭವ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ದವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತೊಳತೊಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಗಾದಿಲೋಕವೇ ಮೆರುಗಿ ತರಗಿಳಿದಂತಿದೆ. ದೇವಲೋಗಾದಿಲೋಕವೇ ಮೆರುಗಿ ತರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ.
ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ. ಹೆತ್ತ ನೋಡಿದರತ್ತ ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನವರತ್ನ ಖಚಿತವಾದ ಮಂಟಪಗಳು, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ಮೋಡಗಳು ಕರಗಿ ಮಳೆಗರೆಯುವಂತೆ ನನ್ನ ಅಂತರಾತ್ಮದಲ್ಲಿ ಭಾಷವಾಗುತ್ತಿರುವುದು. ಈ ಶಯನಾಗಾರದಲ್ಲಿ ತೂಗುತ್ತಿರುವ ತೋರಣಗಳು ನನ್ನನ್ನು ಸ್ವಾಗತಿಸುತ್ತಿರುವುದು. ಹಬ್ಬ ಅದಾವ ಶಿಲ್ಪಿಯ ಕೈ ಚಾತುರ್ಯ. ಓ ಶಿಲಾಬಾಲಕಿಯರು, ಬಳ್ಳಿಯಂತೆ ಬಳುಕಿ ನಡೆಯುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಎಸಳಿನಂತಹ ನಾಸಿಕ, ಆ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಈ ಶಿಲಾ ಬಾಲಕಿಯರ ಭಾವಭಂಗಿ, ಓರೆನೋಟವ ತೋರಿ ನನ್ನ ಶುದ್ಧ ಶರೀರವನ್ನೇ ಚಂಚಲಗೊಳಿಸುತ್ತಿದೆ. ನಾನೇ ಒಂದು ಬಾರಿ ಇವರನ್ನು ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ದೀಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನದೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಕುರುನಂದನ.
ಕರದಳು ಗದೆಯಂ ಪಿಡಿದಿಹ ಧೀರ ಶರೀರವು ಮಾಧಿಸಿದ ಹುಲಿಯ ಕಾರ. ಕರದಳು ಗದೆಯಂ ಪಿಡಿದಿಹ ಧೀರ ಶರೀರವು ಮಾಧಿಸಿದ ಹುಲಿಯ ಕಾರ. ಉರಿಮೀಸೆಯ ದೊರೆ ಈ ಸರದಾರ. ಕೌರವೇ ಕೌರವೇಶ್ವರ ಉರಿಮೀಸೆಯ ದೊರೆ ಈ ಸರದಾರ. ಹುರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ 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 ಗುರುನಂದನ. ಸ್ವಾಗತ ಸ್ವಾಗತ ಗುರುನಂದನ. ಮಾತೆ ಗಾಂಧಾರಿಯ ಪ್ರೀತಿಯ ಕುವರ. ಮಾತೆ ಗಾಂಧಾರಿಯ ಪ್ರೀತಿಯ ಕುವರ. ನದಿಯರೋ ಛಲ ಸಾಧಿ ಪಜೆ ದೂರ. ನದಿಯರೋ ಛಲ ಸಾಧಿ ಪಜೆ ದೂರ. ಸ್ವಾಗತ 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 ಗುರುನಂದನ. ಗುರುನಂದನ. ಇದೇನಾಶ್ಚರ್ಯ! ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಓಹೋ, ಇದು ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಲದಂಕಮಲ್ಲ ಕೌರವೇಶ್ವರ. ಸತ್ಸಹಾರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುದಂತ ದುರಿಣ, ಹಸ್ತಿನಾವತಿಯ ಕುರುಚಕ್ರೇಶ್ವರನ ಭವನಕ್ಕಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಕೃಷ್ಣ, ಮುಕುಂದ, ಮಾಧವ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯವನ್ನೆಲ್ಲ ಹಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವ. ಇರಲಿ, ಈತನು ಎಚ್ಚರವಾಗುವ ತನಕ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗಬೇಕು. ರಾಜಾದಿರಾಜ ಕುರುಚಕ್ರೇಶ್ವರನಾದ ನಾನು ಗೊಲ್ಲ ಗೋಪಾಲನ ಪದದಡಿಯಲ್ಲಿ ಅಸಂಭವ ಸಕಲ ಸಾಮ್ರಾಜ್ಯ ಸಕಲ ಸಾಮ್ರಾಜ್ಯ ಧುರಂಧರ ಧೀರ ಸುಯೋಧನ ಚಕ್ರವರ್ತಿ ಎಂದೆನಿಸಿ ಗೊಲ್ಲನ ಪಾದದಡಿಯಲ್ಲಿ ಕುಳಿತಿರಲ್.
ನಗದಿರುವರೇ ಸರಿರಾಜರಲ್ಲ. ನಗದಿರುವರೇ ಸರಿರಾಜರಲ್ಲ. ಶೀಘ್ರದಿ ಹೋಗುವೆನು ಶಿರದ ಬಳಿಗೆ, ಶೀಘ್ರದಿ ಹೋಗುವೆನು ಶಿರದ ಬಳಿಗೆ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು. ದೀನಬಂಧು ನಿಗಮಾಗಮ ಸಿಂಧು. ಅಗಣಿತ ಗುಣಗಣ ಹರಿಕುಲ ಮರ್ದನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ಆತ್ಮಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ಅಗಣಿತವಾದುದೇ ಸರಿ. ಶ್ರೀಕೃಷ್ಣ ಪರಮಾತ್ಮನ ಅನುದಿನವೂ ಅನುಕಾಲವೂ ಶ್ರೀರಕ್ಷೆಯನ್ನು ಪಡೆಯುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟೊಂದು ಜಾಗೃತವಾಗಿ ನಿರ್ಮಿಸಿಕೊಂಡಿರುವನು. ಇರಲಿ, ಅರ್ಜುನ ಸುಯೋಧನ ನನಗಿಂತ ಮೊದಲೇ ದ್ವಾರಕಿಯಲ್ಲಿ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವಷ್ಟೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು ಅರ್ಜುನ. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪಕರವಾದ ಫಲವು ಲಭಿಸುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯವು ನಮಗೆ ದೊರೆತಂತಾಗುವುದು. ನಾನು ದ್ವಾರಕಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು.
ಸರಿ ಸರಿ ನೀನು ಯಾವ ಇಚ್ಛೆಯಿಂದಲಾದ್ರೂ ಬಾ. ಆದರೆ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನ ನೀನು ಮರೆತರು ನಾನು ಮರೆತಿಲ್ಲ ಸುಯೋಧನ. ನಾವು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಗಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು, ಈ ಮೂರು ಲೋಕದ ಮಂಗಳವೂ ನಿನ್ನಲ್ಲಿಯೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಹೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು. ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ. ನೀಗಿಸಲೋಕದ ಭವ ಬಂಧನ, ನೀಗಿಸಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸಲೋಕದ ಭವ ಬಂಧನ, ನೀಗಿಸಲೋಕದ ಭವ ಬಂಧನ. ಪರಮಾತ್ಮ ವಾಸುದೇವ ಜನಾರ್ದನ, ಯುಗ ಯುಗದ ಪರಿಹಂತವು ನೀನು. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ ಯುಗ ಯುಗದ ಪರಿಹಂತವು ನೀನು. ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ಧಾರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ಧಾರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸಲೋಕದ ಭವ ಬಂಧನ, ನೀಗಿಸಲೋಕದ ಭವ ಬಂಧನ. ಪರಮಾತ್ಮ ಶ್ರೀಕೃಷ್ಣ ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪರಮಾತ್ಮ ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು, ಅಂದು
ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದೆ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸಲೋಕದ ಭವ ಬಂಧನ, ನೀಗಿಸಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಕೇಳು ಜನಾರ್ದನ. ಯಾರು? ಧನಂಜಯ? ಹೌದು ಪರಮಾತ್ಮ. ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಹೊತ್ತಾಯಿತು ದೇವ. ಎಲ್ಲರೂ ಕುಶಲವೇ? ನಿನ್ನ ಕೃಪಕಟಾಕ್ಷದಿಂದ ಎಲ್ಲರೂ ಸೌಖ್ಯದಿಂದಿರುವರು ದೇವ. ಚರಣದಡಿಯಲೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ಈ ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಶ್ರೀರಕ್ಷೆ, ಅದುವೇ ಮಹಾಪ್ರಸಾದ. ವಾಸುದೇವ. ಯಾರು? ಕುರುರಾಜ? ಕುರು ಸಾರ್ವಭೌಮ. ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವನು ನೀನಾದರೂ ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯಿತಲ್ಲ ಭಾವ. ಭಾವ ಭಾಮ ರಮಣ, ನಿದ್ರೆ ಮಾಡುವವರನ್ನೇನೋ ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯಾದ ನಿಮ್ಮಂಥವರನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಮಿತ್ರ ಪಾರ್ಥನ ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನು ಪ್ರಾರಂಭಿಸಿ ಬಿಟ್ಟಿಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಭಾವ, ಹಾಗೆಂದು ಭಾವಿಸಬೇಡಿ. ನೀವು ಬಂದದನ್ನು ನಾನು ನೋಡಲೇ ಇಲ್ಲ. ಆದರೂ ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಭೋರ್ಗರೆವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಲು ಬಂದೆನು. ಏನು ಯುದ್ಧವೇ? ಭಾವ, ಯುದ್ಧವು ಎಂತ ಅನರ್ಥಕಾರಿ ಎಂಬುದನ್ನು ತಿಳಿದೆಯಾ? ರಾಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಭಾವ, ಕೃಷ್ಣ, ರಾಜಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಬಾವಾ. ಮತ್ತೆ ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮೊಡವಿನೋಳು ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಸವಗಳ ರಕ್ತದ ಮೊಡವಿನೋಳು ಹುಡುಕಾಡ ತೊಡಗುವರೋ. ತಮ್ಮ
ಪತಿಪುತ್ರರ ಸವಗಳ ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನು ಒರಿಸಿಯಳು ಧರಣಿ ನಾರಿಯಾರನು ಒರಿಸಿಯಳು ಯಾರೊಡನೆ ಸಮಾಗಮ ಬಯಸಿಯಳು ಯಾರೊಡನೆ ಸಮಾಗಮ ಬಯಸಿಯಳು ಎಂಬ ವಿಚಾರವ ಅನುಸರಿಸು ಅರ್ಜುನ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಆದಾಯ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಆದಾಯ ಅನುಜರಿಗನ್ಯಾಯ ಗೈಯುವುದು ನ್ಯಾಯವೇ ಅನುಜರಿಗನ್ಯಾಯ ಗೈಯುವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡೆ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಳಿ ಈ ನೆಲವು ಮೂಲದಲ್ಲಿ ಸದಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನು ವರಿಸಿಯಳು ಧರಣಿ ನಾರಿಯಾರನು ವರಿಸಿಯಳು ಯಾರೊಡನೆ ಸಮಾಗಮ ಬಯಸಿಯಳು ಯಾರೊಡನೆ ಸಮಾಗಮ ಬಯಸಿಯಳು ಎಂಬ ವಿಚಾರವ ಅನುಸರಿಸು ಅನುಸರಿಸೋ ಅನುಸರಿಸೋ ಭಾವ. ಈ ಧರಣಿ ನಾರಿಯು ಶಾಶ್ವತವಾಗಿ ಯಾರನ್ನೂ ಒಲಿದವಳಲ್ಲ. ಸಹೋದರರಾದ ನೀವು ನೆಲದಾಸೆಗಾಗಿ ಹೋರಾಡಿ ಮಡುವಿರ. ಪವಿತ್ರವಾದ ಕುರುವಂಶದಲ್ಲಿ ಜನಿಸಿ ಅಪವಿತ್ರಕ್ಕೆ ಗುರಿಯಾಗದಿರಿ. ನಿಧಾನವಾಗಿ ಯೋಚಿಸಿ ನಿರ್ಧರಿಸಿರಿ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಾನು ನಿನಗಿಂತಲೂ ಹೆಚ್ಚಿನ ಪರಿಶ್ರಮವುಳ್ಳವನು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣ ನೋಡುತ್ತಿರುವ ಮಾತುಗಳನ್ನು? ಓಹೋ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನಮಗೆ ಸಹಾಯವನ್ನು ಮಾಡಲೇಬೇಕು ದೇವ. ಹಾಗಾಗದು ಕೃಷ್ಣ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೂ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲದ. ಮೊದಲು ನಿನ್ನ ಬಳಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು ಕೃಷ್ಣ.
ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಪಾರ್ಥನು ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನು. ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಏನ ಮಾಯಾವಿ. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಮೇತವಾದ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕೋ ಆರಿಸಿಕೊಳ್ಳಿರಿ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ನಿರಾಯುಧನು ನಿರಸ್ತ್ರನೂ ಆದ ಈತನ ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವಾದರಿಲ್ಲ. ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಆದರೆ ಗುರುಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ದುರ್ಯೋಧನ ಪರಾಕ್ರಮಕ್ಕೆ ತಕ್ಕ ಪ್ರತಿಕ್ರಿಯೆನೇ ಹೊಂದಿದೆ. ನಡೆ ಕೌರವೇಶ್ವರ ಸೈನ್ಯಕ್ಕೆ ಅಗ್ನಿ ಮಾಡುವೆನು. ಅರ್ಜುನ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಹರಿಯದವನೆಂದು ಭಾವಿಸಿದೀವಿ ಅಭಾವ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಾಣ ಸಮರ ಶತ್ರುತಾ ಪ್ರಚಂಡ ರಕ್ತಕೋಡಿಯಾರಿಸೆ ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾದ ತರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಲಂಕವನು ಸಹಿಸಲಾರ ರಣದೋ ಆಯುಧವಂಧರಿಸದಿರೇ ಕೃಷ್ಣ, ರಣದೋಳ್ ಆಯುಧವಂಧರಿಸದಿರೇ ಪಾಂಡವರದೆಂತು ಪಾಲಿಬೆಯೋ? ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹಳ ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರಬೇ. ವಚನ ಭ್ರಷ್ಟನಾಗಬೇಡ, ಎಚ್ಚರ. ದುರ್ಯೋಧನ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಕೌರವೇಶ್ವರ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಇನ್ನು ನಿಮ್ಮ ಭೇಟಿ ರಣಾಂಗಣದಲ್ಲಿ. ಆಗ ತಿಳಿವೆ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಬರುತ್ತೇನೆ.